ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಜನ್ಮಾಷ್ಟಮಿ ದಿನದ ವ್ಲಾಗ್ ಆಗಿರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಅಲ್ವಾ, ಈಗ 10 ಗಂಟೆ ಆಯಿತು ಮಲಗಬೇಕು ಅಂತ ಹೇಳ್ಬಿಟ್ಟು. ಆದರೆ ನಿಜವಾಗ್ಲೂ ಮಲಗಲಿಕ್ಕಾಗಲಿಲ್ಲ. ಯಾಕಂದರೆ ಆ ದೇವ್ರ ಮನೆ ರೆಡಿ ಮಾಡೋದೇ ಆಗೋಯಿತು. ನಾನು ಮತ್ತು ಅಪ್ಪು ಇಬ್ಬರು ಸೇರಿಕೊಂಡು ಮಾಡ್ದೋ. ಒಂದು 12 ಗಂಟೆ ಆಯಿತು. ಅದಾದಮೇಲೆ 2 ಗಂಟೆ ಗಂಟ ನಿದ್ದೆ ಮಾಡಿ ಮತ್ತೆ ಎದ್ದು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಾವು ಈಚೆ ಕಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಿಡಿಯೋದು ಅದು ಇದು ಕೆಲಸ ಎಲ್ಲ ಇರುತ್ತೆ ನೋಡಿ. ಮತ್ತೆ ದೇವ್ರ ಮನೆದು ಅಲಂಕಾರ ಮಾಡೋದು ಆ ಕೆಲಸ ಎಲ್ಲ ಮಾಡಿಕೊಂಡೆ. ಇನ್ನು ಪುಟ್ಟದಾಗಿ ರಂಗೋಲಿ ಹಾಕಿ ಬಣ್ಣ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಪ್ರತಿ ವರ್ಷ ಕೂಡ ಈ ಥರ ಕೃಷ್ಣಂದು ಹೆಜ್ಜೆನ ಮನೆ ತುಂಬ ಬಿಡಿಸ್ತಾ ಇದ್ದೆ. ಆ ಮನೇಲಿದ್ದಾಗಲೂ ಅಷ್ಟೇ, ಚಿಕ್ಕ ಮನೆ ಇತ್ತಲ್ವ, ಹಾಗಾಗಿ ಆ ಮೆಟ್ಲಿಂದ ಹಿಡಿದು ದೇವ್ರ ಮನೆವರೆಗೂ ಬಿಡಿಸ್ತಾ ಇದ್ದೆ. ಈ ಸಲ ಬಾಗಿಲ ಹತ್ರ ಮಾತ್ರ ಸ್ವಲ್ಪ ದೇವ್ರ ಮನೆ ಬಾಗಿಲ ಹತ್ರ ಮಾತ್ರ ಬಿಡಿಸ್ದೆ ಅಷ್ಟೇ. ಲಾಸ್ಟ್ ಟೈಮ್ ನನ್ನ ಕಸಿನ್ಸ್ ಎಲ್ಲ ರೇಗಿಸ್ತಾ ಇದ್ರು ನನ್ನನ್ನು, ಏನಕ್ಕ ಮನೆ ಫುಲ್ಲು ಹೆಜ್ಜೆ ಮಾಡಿಬಿಟ್ಟಿದೆಯಲ್ಲ ನೀನು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸಲ ಸ್ವಲ್ಪ ಸಿಂಪಲ್ಲಾಗೇ ಇಟ್ಟೆ. ಆದರೆ ನನಗೆ ಪರ್ಸ್ನಲಾಗಿ ಹೇಳಬೇಕು ಅಂದರೆ ಮನೆ ತುಂಬ ಹೆಜ್ಜೆನ ಈ ಥರ ಬಿಡಿಸೋದೇ ತುಂಬ ಇಷ್ಟ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ನಾನು ಹೆಜ್ಜೆನ ಮಾಡ್ಕೊಂಡು ಬಿಡ್ತೀನಿ, ಚೆನ್ನಾಗಿ ಬರುತ್ತೆ ಪುಟಾಣಿಯಾಗಿ. ಇನ್ನು ಈ ಕಡೆ ದೇವ್ರ ಮನೆಯೆಲ್ಲನೂ ರೆಡಿ ಮಾಡಿದ್ದಾಯ್ತಲ್ವ. ಇನ್ನು ಹೂವಿನ ಅಲಂಕಾರ ಮಾತ್ರ ಮಾಡಬೇಕಿತ್ತು. ಮೊದಲು ನೈವೇದ್ಯನೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ, ಅದಾದಮೇಲೆ ಹೂವಿನ ಅಲಂಕಾರ ಮಾಡೋಣ ಅಂತೇಳಿ ಇವಾಗ ನೈವೇದ್ಯನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ಮಖಾನ ಮತ್ತು ನೈಲಾನ್ ಸಬ್ಬಕ್ಕಿನ ಬಳಸ್ಕೊಂಡು ಕೀರ್ ಮಾಡ್ಕೊತಾ ಇದ್ದೀನಿ. ಕೀರ್ ಅಥವಾ ಪಾಯಸ ಅಂತ ಹೇಳ್ಬೋದು. ಇದಕ್ಕೆ ಮೊದಲನೇದಾಗಿ 1 ಸ್ಪೂನ್ ಆಗೋವಷ್ಟು ತುಪ್ಪನ ಕಡಾಯಿಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಲಾಸ್ಟ್ ಟೈಮ್ ಕೂಡ ಕೇಳ್ತಿದ್ರಿ ನೀವು ಯಾವ ತುಪ್ಪ ಬಳಸೋದು ಅಂತೇಳಿ. ನಾನು ಮನೇಲೇ ತುಪ್ಪನ ಮಾಡಿಕೊಂಡು ಬಳಸ್ತೀನಿ. ಇನ್ನು ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಪಾಯಸಕ್ಕೆಲ್ಲ ನಿಮಗೆ ಗೊತ್ತಿರುತ್ತೆ ಹೆಂಗೆ ಹುರ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅದಾದಮೇಲೆ 1 ಕಪ್ ಆಗೋವಷ್ಟು ಮಖಾನನ ಅದೇ ತುಪ್ಪಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಆ ತುಪ್ಪ ಎಲ್ಲ ಮಖಾನಾಗೆ ನೀಟಾಗಿ ಇಟ್ಕೊಳುತ್ತೆ. ಈಗ ನೀವು ನೋಡ್ತಿರ್ಬೋದು ಒಂಚೂರು ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಇಷ್ಟು ಹುರ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಇವಾಗ ಅದೇ ಕಡಾಯಿಗೆ ಇನ್ನೊಂದು ಸ್ಪೂನ್ ಆಗೋವಷ್ಟು ತುಪ್ಪ ಸೇರಿಸ್ಬಿಟ್ಟು ನೈಲಾನ್ ಸಬ್ಬಕ್ಕಿ ಬರುತ್ತೆ ನೋಡಿ, ಮಾಮೂಲಿ ಸಬ್ಬಕ್ಕಿನೂ ಬರುತ್ತೆ. ಆದರೆ ಈ ನೈಲಾನ್ ಸಬ್ಬಕ್ಕಿ ಏನು ಅಂದರೆ ಇನ್ಸ್ಟೆಂಟಾಗಿ ಪಾಯಸ ಮಾಡ್ಕೊಂಡು ಬಿಡ್ಬೋದು. ನಾವು ನೆನೆಸಿಡಬೇಕು ಸಬ್ಬಕ್ಕಿನ ಅನ್ನೋದೇನಿರಲ್ಲ. ಈ ಥರ ತುಪ್ಪಕ್ಕೆ ಈ ಸಬ್ಬಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋದು. ಹುರ್ಕೊಳ್ತಾ ಹೋದಂಗೆ ಅದು ಸ್ವಲ್ಪ ದಪ್ಪ ಆಗುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಒಂಥರ ಪುರಿ ದಪ್ಪ ಆಗುತ್ತೆ ನೋಡಿ, ಅಕ್ಕಿಯಿಂದ ಪುರಿ ಮಾಡಬೇಕಾದ್ರೆ ಹೆಂಗಾಗುತ್ತೆ ನೋಡಿ, ಆ ಥರ ಆಗುತ್ತೆ. ಇನ್ನು ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ನೈಲಾನ್ ಸಬ್ಬಕ್ಕಿ ಎಲ್ಲ ಸ್ವಲ್ಪ ಬೇಯಬೇಕು. ನಾವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಬೆಂದಿಲ್ವಾ ಅಂತೇಳ್ಬಿಟ್ಟು. ಒಂದು 3/4 ಭಾಗ ಬೆಂದರೆ ಸಾಕಾಗಿ ಹೋಗ್ಬಿಡುತ್ತೆ ನಮಗೆ. ಇದೊಂದು 3/4 ಭಾಗ ಬೆಂದಿದೆ ಅನ್ನುವಾಗ ನಾನು ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನ ನಾವು ನಾರ್ಮಲ್ ಹಾಲು ತೊಗೊಳ್ಬಾರ್ದು, ಸ್ಪೆಷಲ್ ಹಾಲು ತೊಗೊಳ್ಬೇಕು. ಈ ಕೀರ್ಗಳಿಗೆಲ್ಲ ಸ್ಪೆಷಲ್ ಹಾಲು ಹಾಕಿದ್ರೇ ಒಂಥರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಾಲನ್ನು ಕೂಡ ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಲು ನೀರು ಸಬ್ಬಕ್ಕಿ ಎಲ್ಲ ನೀಟಾಗಿ ಹೊಂದ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ನಾನು 1.5 ಕಪ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋವಷ್ಟು ನೈಲಾನ್ ಸಬ್ಬಕ್ಕಿನ ತೊಗೊಂಡಿರೋದ್ರಿಂದ ನಾನು 1.5 ಕಪ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ಸ್ನೆಸ್ ಸ್ವಲ್ಪ ಹೆಚ್ಚು ಕಡಿಮೆ ಬೇಕು ಅಂದರೆ ಹಾಕೊಳ್ಬೋದು, ಏನಿಲ್ಲ. ಅದಾದಮೇಲೆ ನಾವು ಹುರಿದಿಟ್ಕೊಂಡಿದ್ದು ನೋಡಿ ಮಖಾನ, ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದೇ ಟೈಮಲ್ಲಿ ಹಾಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಒಂದು ಮಿಕ್ಸರ್ ಜಾರ್ಗೆ ನಾನು 1 ಹಿಡಿಯಷ್ಟು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 8 ರಿಂದ 9 ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 4 ಏಲಕ್ಕಿ ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಕೀರ್ಗೆ ಇದೇ ಮುಖ್ಯವಾಗಿ ಬೇಕಾಗಿರೋದು ಅಂತಲೇ ಹೇಳ್ಬೋದು. ಇದನ್ನು ನಾವು ಕೀರ್ಗೆ ಹಾಕೋದ್ರಿಂದನೇ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಇವಾಗ ಕುದೀತಿರುತ್ತಲ್ವ ಕೀರು, ಅದಕ್ಕೆ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು 2 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು. 2 ನಿಮಿಷನೂ ಬೇಡ, ಒಂದೇ 1 ನಿಮಿಷ ಕುದಿಸ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇಷ್ಟೇ, ಆರಾಮಾಗಿ ಬೇಗನೆ ಕೀರ್ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೆಲ್ಲ ಹಾಕು ಕೂಡ ಮಾಡ್ಬೋದು, ಆದರೆ ಬೆಲ್ಲನ ಸಪ್ರೇಟ್ ಪಾಕ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ ಟೈಮ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಈ ಕಡೆ ರಾತ್ರಿ ಪುಳಿಯೋಗರೆ ಗೊಜ್ಜು ಮಾಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದಾಯಿತು. ಹಾಗೆ ಇನ್ನೊಂದು ಕಡೆ ನಾನು ಇವಾಗ ಕಡಲೆ ಉಸ್ಲಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊದಲು ಒಂದು ಕಡಾಯಿಗೆ ಒಂದು 2 ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿನ
ಮೆಣಸಿನ್ಕಾಯಿನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚು ಶುಂಠಿ, ಒಂದೆರಡು ಹಸಿರು ಮೆಣಸಿನ್ಕಾಯಿ ಅಷ್ಟೇ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಹುರ್ಕೊಂಡ್ಬಿಟ್ಟು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಡಲೆಕಾಳು, ಅದನ್ನು ಸೇರಿಸ್ಕೊಂಡು ಒಂಚೂರು ಅರಿಶಿನದ ಪುಡಿ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಬೇಕು. ಯಾಕಂದರೆ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಹಂಗೆ ಇಟ್ಬಿಟ್ರೆ ಸಂಜೆವರೆಗೂ ಇರಲ್ಲ, ಅದು ಕೆಟ್ಟೋಗ್ಬಿಡುತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ನಾವು ಈ ಥರ ಲೈಟಾಗಿ ಒಂದು 2 ನಿಮಿಷ ಹುರ್ಕೊಂಡ್ಬಿಟ್ರೆ ಸಂಜೆವರೆಗೂ ಕೂಡ ಇರುತ್ತೆ, ಕೆಟ್ಟೋಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಇನ್ನು ಇದಾದಮೇಲೆ ನಾನು ಮೊಸರನ್ನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಮಾಮೂಲಿಯಾಗಿ ಅನ್ನನ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 1 ಕಪ್ ಆಗೋವಷ್ಟು ಮೊಸರು, ಹಾಗೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. 1 ಗ್ಲಾಸ್ ಹಾಲನ್ನ ಹಾಕಿದ್ರೂ ಕೂಡ ನಡೆಯುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮೊಸರನ್ನ ಮಾಡುವಾಗೆಲ್ಲ ನಾವು ಹಾಲು ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಈ ಕಡೆ ಒಂದು ಪುಟಾಣಿ ಒಗ್ಗರಣೆ ಪಾತ್ರೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆದು ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಕಡಲೆಬೇಳೆ ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಕಡಲೆಬೇಳೆ ಎಲ್ಲ. ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 1-2 ಹಸಿರು ಮೆಣಸಿನ್ಕಾಯಿ, ಒಂಚೂರು ಶುಂಠಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಒಂಚೂರು ಹುರ್ಕೊಂಡ್ಬಿಡೋದು. ಹಂಗೆ ಹುರ್ಕೊಂಡ್ಬಿಟ್ಟು ಈ ಮೊಸರನ್ನಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಒಗ್ಗರಣೆ ಕೊಟ್ಕೊಂಡಿದ್ದಾದಮೇಲೆ ನಾನು ದಾಳಿಂಬೆ ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ದ್ರಾಕ್ಷಿ ಕೂಡ ಸೇರಿಸ್ತಾರೆ. ನಾನು ಸಂಜೆವರೆಗೂ ಈ ಮೊಸರನ್ನ ಎಲ್ಲ ಇಡೋದ್ರಿಂದ ಒಂಥರ ಹುಳಿ ಬಂದಂಗೆ ಆಗಿಬಿಡುತ್ತೆ, ಹಾಗಾಗಿ ನಾನು ಸೇರಿಸಲ್ಲ. ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರನ್ನ ರೆಡಿ ಆಯಿತು. ಇನ್ನಿವಾಗ ಕೃಷ್ಣನಿಗೆ ಪ್ರಿಯವಾದ ಪಂಚಕಜ್ಜಾಯ ಕೂಡ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಒಂದು ಕಡಾಯಿಗೆ ಮೊದಲು 1 ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸಿದ್ದಾದಮೇಲೆ ಬಾದಾಮಿ, ಗೋಡಂಬಿ, ಪಿಸ್ತಾ ಏನು ಬೇಕಾದರೂ ಸೇರಿಸ್ಕೊಳ್ಬೋದು. ಆದರೆ ನಾನು ಬರೀ ಗೋಡಂಬಿ ಹಾಗೆ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ಪಿಸ್ತಾ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ಇದೆರಡೂ ಕೂಡ ಸೇರಿಸ್ಕೊಂಡು ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಏನು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಅದೇ ಕಡಾಯಿಗೆ ನಾನು 1 ಕಪ್ ಆಗೋವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಆ ಬೆಲ್ಲದ ತಕ್ಕನಾಗೆ ನೀರು ಹಾಕ್ಕೊಳ್ಬೇಕು. ಅಂದರೆ 1 ಕಪ್ಪು ಬೆಲ್ಲ ತೊಗೊಂಡ್ರೆ 1 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಇದು ಕರಗಿದ್ದಾದಮೇಲೆ ನಾನು ಒಂದು 2 ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಇದು ಒಣ ಕೊಬ್ಬರಿ ಎಲ್ಲ. ಈ ತೆಂಗಿನಕಾಯಿ ತುರಿ ಸೇರಿಸಿದ್ಮೇಲೆ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಆ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಸ್ವಲ್ಪ. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ತೀರಾ ಡ್ರೈ ಆಗೋದು ಏನು ಬೇಡ, ಒಂದು ಅರ್ಧ ಭಾಗದಷ್ಟು ಡ್ರೈ ಆದರೆ ಸಾಕಾಗೋಗ್ಬಿಡುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ವ. ಇವಾಗ ಇದಕ್ಕೆ ನಾನು 1.5 ಕಪ್ ಆಗೋವಷ್ಟು ಪೇಪರ್ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲು ನಾನು 1 ಕಪ್ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಇನ್ನು ನಾವು ಹುರಿದಿಟ್ಕೊಂಡಿರ್ತೀವಿ ನೋಡಿ ಗೋಡಂಬಿ ಮತ್ತು ದ್ರಾಕ್ಷಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋದು. 1-2 ಏಲಕ್ಕಿ ಕೂಡ ಸೇರಿಸ್ಕೊಳ್ಬೋದು. ಇದನ್ನೆಲ್ಲ ಆದಮೇಲೆ ಕೊನೆಯಲ್ಲಿ ನಾನು ಏಲಕ್ಕಿನೂ ಕೂಡ ಸೇರಿಸ್ಕೊಂಡೆ. ಅದೊಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗೋಗ್ಬಿಟ್ಟಿದೆ. ಇವಾಗ ನೀವು ನೋಡ್ತಿರ್ಬೋದು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಂಚಕಜ್ಜಾಯ ಆಗೋಗ್ಬಿಡುತ್ತೆ. ಕೊನೆಯಲ್ಲಿ ನಾವು ಬಾಳೆಹಣ್ಣು ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ನೈವೇದ್ಯಕ್ಕೆ ಇಡುವಾಗ ಬಾಳೆಹಣ್ಣು ಹಾಕ್ಕೊಳ್ಬೇಕು. ಈಗಲೇ ಹಾಕಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಕಪ್ಪಗಾದಂಗೆ ಆಗೋಗ್ಬಿಡುತ್ತೆ ಬಾಳೆಹಣ್ಣು. ಹಾಗಾಗಿ ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ದೇವ್ರ ಮನೆಗೆ ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು. ಅವರು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರೂ ಮಾಡ್ತಾ ಇದ್ದಾರೆ. ಸಿಂಪಲ್ಲಾಗೆ ಮಾಡ್ತಿರೋದು, ಆದರೂ ಕೂಡ ಟೈಮ್ ಆಗೇ ಹೋಗ್ಬಿಡುತ್ತೆ. ನಿಮಗೆ ಗೊತ್ತಲ್ವಾ, ಹಬ್ಬದ ದಿನ ಅಂದರೆ ನಾವು ಎಷ್ಟು ಬೇಗ ಎದ್ದು ಎಷ್ಟು ಬೇಗ ಕೆಲಸ ಮಾಡಿದ್ರೂ ಟೈಮ್ ಆಗೋಗ್ಬಿಡುತ್ತೆ. ನಾನು 2 ಅವರ್ ನಿದ್ದೆ ಮಾಡಿರೋದು, 2 ಗಂಟೆಗೇ ಎದ್ದು ಎಲ್ಲ ಮಾಡ್ತಾಯಿದ್ದೀನಿ, ಆದರೂ ಕೂಡ ಟೈಮ್ ಆಗೇ ಹೋಯಿತು. ನಾನು ಗಡಿಬಿಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಇವರು, ನೀನೇನು ತಲೆ ಕೆಡಿಸ್ಕೊಂಡ್ಬೇಡ, ಆರಾಮಾಗಿನೇ ಪೂಜೆ ಮಾಡು, ನಾನಿವತ್ತು 11:30 ಹೋಗ್ತೀನಿ, ಅಲ್ಲಿವರೆಗೂ ಶಾಪಲ್ಲಿ ಇರ್ತೀನಿ, ಹಾಗಾಗಿ ನಿಧಾನಕ್ಕೆ ಪೂಜೆ ಮಾಡು ಅಂತ ಹೇಳಿದ್ರು. ಏನಂದರೆ ಒಂದು 8:00 ನಾವು ಶಾಪ್ ಓಪನ್ ಮಾಡಲೇಬೇಕು ಈ ಜನ್ಮಾಷ್ಟಮಿ ದಿನದಲ್ಲೆಲ್ಲ. ಯಾಕಂದರೆ ಫೋಟೋಗೆ ತುಂಬ ಜನ ಬರ್ತಾ ಇರ್ತಾರೆ ಅಲ್ವಾ. ಸ್ಕೂಲ್ ಓಪನ್ ಆಗೋಕ್ಕಿಂತ ಮುಂಚೆ ಮಾಡಿದ್ರೆ ಸ್ವಲ್ಪ ಬಿಸ್ನೆಸ್ ಕೂಡ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಗಡಿಬಿಡಿ ಮಾಡ್ಕೊಳ್ತೀನಿ. ಇನ್ನು ಇವರು, ನಾನು 11:30 ಹೋಗ್ತೀನಿ, ನೀನೇನು ತಲೆ ಕೆಡಿಸ್ಕೊಂಬೇಡ ಅಂದ್ರಲ್ಲ, ಹಾಗಾಗಿ ನನಗೂ ಸ್ವಲ್ಪ ಸಮಾಧಾನ ಆಯಿತು. ಅವರು ಪಾಪ ದೇವ್ರಿಗೆ ಹೂವು ಹಾಕುವಾಗೆಲ್ಲ ಸ್ವಲ್ಪ ಎಲ್ಪೆಲ್ಲ ಮಾಡಿಕೊಟ್ಬಿಟ್ಟು ಅದಾದಮೇಲೆ ಶಾಪ್ಗೆ ಹೊರಟ್ರು. ಅವರು ಸ್ವಲ್ಪ ಬೇಗನೆ ಹೋದರು. ಒಂದು 7:15 ಅವರು ಶಾಪ್ಗೆ ಹೋಗ್ಬಿಟ್ರು. ಅದಾದಮೇಲೆ ನಾನು ಕೂಡ ರೆಡಿಯಾಗಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪೂಜೆಗೆಲ್ಲ ಫುಲ್ಲು ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಅವ್ರನ್ನ ಕರೆಯೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಟೈಮ್ ಕೂಡ ಆಗುತ್ತೆ. ಹಾಗಾಗಿ ನಿಮಗೆ ಗೊತ್ತೇ ಇರುತ್ತೆ ಈ ಥರ ಪೂಜೆಗೆಲ್ಲ ರೆಡಿ ಮಾಡಬೇಕು ಅಂದರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂಥೇಳಿ. ನಾವು ಎಷ್ಟೇ ಬೇಗ ಎದ್ದು ಏನೇ ಕೆಲಸ ಮಾಡಿಕೊಂಡ್ರೂ ಕೂಡ ತಡ ಆಗೇ ಆಗೋಗ್ಬಿಡುತ್ತೆ ಈ ಹಬ್ಬದ ದಿನ. ಸ್ಪೆಷಲಿ ಈ ಥರ ಹಬ್ಬದ ದಿನಗಳಲ್ಲಿ
ಇನ್ನು ಹಂಗೆ ಒಂಚೂರು ವಿಡಿಯೋ ಕೂಡ ಮಾಡಿಕೊಂಡೆ. ಎಲ್ಲನೂ ರೆಡಿ ಮಾಡಿಕೊಂಡು ಕೂತಿದ್ದೆ ಹಂಗೇನೆ ಅಪ್ಪನೂ ಬರಲಿ ಅವ್ರು ಬಂದಮೇಲೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು. ಹಾಗಾಗಿ ಒಂಚೂರು ವಿಡಿಯೋನ ಮಾಡಿಕೊಂಡೆ. ಕೃಷ್ಣಂಗೆ ನಾನು ಅಭಿಷೇಕ ಮಾಡಲಿಕ್ಕೆ ಹಾಗೆ ಇನ್ನು ಪ್ರಸಾದಕ್ಕೆ ನೈವೇದ್ಯಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿ ಒಂದೇ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಪೂಜೆ ಕುತ್ಕೊಂಡಾಗ ಪದೇ ಪದೇ ಎದ್ದೋಗ್ಬೇಕಾಗ್ತಿರುತ್ತಲ್ವ, ಅದೆಲ್ಲ ತಪ್ಪುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನೀವು ಈ ಕಡೆ ಎಲೆ ಮತ್ತು ಹೂವನ ನಾನು ಡಿಸೈನ್ ಮಾಡಿ ಸ್ಟಿಕ್ ಮಾಡಿದ್ದೀನಿ ನೋಡಿ, ಅದನ್ನು ನಾನು ಬೆಳಗ್ಗೆ ಎದ್ದು ಮಾಡಿದ್ದು. ಇದೆಲ್ಲ ನೀಟಾಗಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಇವತ್ತು ಟೈಮ್ ಆಗಿ ಹೋಗ್ಬಿಟ್ಟಿದ್ದು. ಒಂದು 2 ಅವರ್ ನಾನು ನಿದ್ದೆ ಮಾಡಿಲ್ಲ ಅಂದಿದ್ರೆ ಇಷ್ಟರಲ್ಲಿ ಪೂಜೆನೇ ಮುಗ್ದೋಗ್ಬಿಟ್ಟಿರೋದು. 2 ಅವರ್ ನಿದ್ದೆ ಮಾಡಿದೆ ನೋಡಿ, ಹಾಗಾಗಿ ಸ್ವಲ್ಪ ತಡ ಆಯಿತು. ಇನ್ನು ಪೂಜೆನೂ ಕೂಡ ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಮೊದಲು ನಾವು ಯಾವುದೇ ಪೂಜೆನ ಮಾಡಬೇಕಂದ್ರೂ ಕೂಡ ವಿಘ್ನೇಶ್ವರಂಗೆ ಮೊದಲನೇ ಪೂಜೆ ಸಲ್ಲಿಸಬೇಕು. ವಿಘ್ನೇಶ್ವರಂಗೆ ಪೂಜೆನ ಮಾಡಿದ ಮೇಲೇ ಮಿಕ್ಕಿದ ಕೆಲಸ ಮಾಡ್ಕೊಳ್ಬೇಕು, ಅಂದರೆ ಮಿಕ್ಕಿದ ಪೂಜೆನ ಶುರು ಮಾಡಬೇಕು. ಯಾವುದೇ ಥರ ವಿಘ್ನಗಳು ಬರ್ದಿರೋ ಥರ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಮೊದಲು ವಿಘ್ನೇಶ್ವರಂಗೆ ಪೂಜೆನ ಮಾಡಿ ಅದಾದಮೇಲೆ ಇವಾಗ ಅಭಿಷೇಕನ ಮಾಡ್ತಾಯಿದ್ದೀನಿ. ಮೊದಲು ನಾನು ಕುಂಕುಮಾರ್ಚನೆನ ಮಾಡ್ತೀನಿ, ಅಂದರೆ ಅರಿಶಿನ ಕುಂಕುಮ ಮತ್ತು ಗಂಧನೆಲ್ಲ ಸೇರಿಸ್ಕೊಂಡು ಅಭಿಷೇಕ ಮಾಡಿ ಪೂಜೆ ಮಾಡಿ ಅದಾದಮೇಲೆ ಇವಾಗ ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಪಂಚಾಮೃತ ಅಭಿಷೇಕ ಯಾವ ಥರ ಮಾಡೋದು ಅಂತೇಳಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಕ್ಕರೆ, ಹಾಗೆ ಜೇನುತುಪ್ಪ, ಆಮೇಲೆ ಹಣ್ಣುಗಳು, ಇದ್ರ ಜೊತೆಗೆ ಡ್ರೈ ಫ್ರೂಟ್ಸು ಎಲ್ಲನೂ ಸೇರಿಸಿ ಮಾಡುವಂಥದ್ದು. ನನಗೆ ತುಂಬಾ ಇಷ್ಟ ಈ ಪಂಚಾಮೃತ ಅಭಿಷೇಕ ಮಾಡೋದು. ಹಾಗೆ ಪಂಚಾಮೃತ ಅಭಿಷೇಕ ಮಾಡಿದ್ದಾದಮೇಲೆ ಪ್ರಸಾದ ಇರುತ್ತಲ್ಲ, ಪ್ರಸಾದನ ನಾವು ತಗೊಳ್ಳೋದು ಅಂದರೆ ನನಗೆ ತುಂಬಾ ಇಷ್ಟ. ಇನ್ನು ಅಭಿಷೇಕ ಎಲ್ಲ ಆದಮೇಲೆ ಆ ಪೂಜೆ ಎಲ್ಲ ಮುಗಿಸಿ ಮತ್ತು ನಾವು ದೇವ್ರದ್ದು ವಿಗ್ರಹನ ಇನ್ನೊಂದು ಸಲ ಎಳ್ಳೀರಲ್ಲೋ ಅಥವಾ ನೀರಲ್ಲೋ ನೀಟಾಗಿ ಶುದ್ಧ ಮಾಡಿ ಅದಾದಮೇಲೆ ಕುಂಕುಮ ಇಟ್ಟು ಪುಟಾಣಿ ಕೃಷ್ಣಂಗೆ ನಾನು ಪುಟ್ಟದಾಗಿರೋ ಬಟ್ಟೆ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಹಾಕಿ ಇವಾಗ ಪೂಜೆಗೆ ಅಣಿ ಮಾಡಿ ಇಟ್ಕೊಂಡೆ. ಈ ಥರ ಮಂಟಪದ ಮೇಲೆ ಕೂರಿಸಿದ ಮೇಲೆ ನೋಡಲಿಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಅದನ್ನೇ ನಾನು ಅಪ್ಪು ಹತ್ರ ಮಾತಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ನಿಮಗೂ ಕೂಡ ಹಂಗೆ ಒಂಚೂರು ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮುದ್ದು ಕೃಷ್ಣ ಅಂತ ಹೇಳ್ಬಿಟ್ಟು. ಇನ್ನೊಂದು ತರಬೇಕಿತ್ತಪ್ಪ ಬಾಳೆ ಎಲೆ, ನಮ್ಮಿಬ್ರಿಗೂ ಹೆಚ್ಚಿಗ್ತಾಯಿತ್ತು. ನಿನ್ನೆ ಬಾಳೆ ಎಲೆ ತೊಗೊಂಡು ಬಂದಿದ್ವಾ, ಒಂಚೂರು ಇದು ಬಾಡ್ದಂಗೆ ಆಗೋಗ್ಬಿಟ್ಟಿದೆ, ಮುಂದೆ ಮಾತ್ರ ಸ್ವಲ್ಪ. ಇನ್ನು ಏನೆಲ್ಲ ಅಡುಗೆನ ಮಾಡಿದ್ದೆ ನೋಡಿ ಎಲ್ಲನೂ ಕೂಡ ಇವಾಗ ಮೊದಲು ನಾನು ದೇವರಿಗೆ ನೈವೇದ್ಯನ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಥರ ಎಲ್ಲ ಅಡುಗೆನೂ ಮಾಡಲಿಕ್ಕೆ ನಾನು ಪ್ರತಿ ವರ್ಷ ಕೂಡ ಟ್ರೈ ಮಾಡ್ತೀನಿ. ಒಂದೊಂದು ಸಲ ಒಬ್ಬಳೇ ಮಾಡೋದ್ರಿಂದ ಜಾಸ್ತಿ ಮಾಡೋಕ್ಕಾಗಲ್ಲ. ಈ ವರ್ಷ ಎಷ್ಟಾಗುತ್ತೋ ಅಷ್ಟು ನಾನು ಭಕ್ತಿಯಿಂದ ಮಾಡಿದ್ದೀನಿ. ಇನ್ನು ಅಪ್ಪನೂ ಕೂಡ ಬಂದ್ರಲ್ವ, ಇನ್ನು ಅವರು ನಾವು ಎಲ್ಲರೂ ಕೂಡ ಪೂಜೆನೂ ಕೂಡ ಮಾಡ್ತಾಯಿದ್ದೀವಿ. ಇಬ್ಬರು ಜೊತೆಲೇ ಇದ್ಕೊಂಡು ಪೂಜೆ ಮಾಡಬೇಕು. ನನಗೆ ಒಬ್ಬರೇ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನನೇ ಆಗಲ್ಲ. ಎಷ್ಟೊತ್ತಾದರೂ ಪರವಾಗಿಲ್ಲ ಅವರು ಬರಲಿ ಅಂತಲೇ ಕಾಯ್ತಾ ಇರ್ತೀನಿ ಈ ಥರ ಹಬ್ಬದ ದಿನಗಳಲ್ಲಿ ಮಾತ್ರ. ಇನ್ನು ಮಿಕ್ಕಿದ ದಿನ ಎಲ್ಲ ನಾನು ಒಬ್ಬಳೇ ಮಾಡ್ತೀನಿ, ಆದರೆ ಹಬ್ಬದ ದಿನ ಅವರ ಜೊತೇಲಿ ಇರಬೇಕು. ಇಬ್ಬರು ಸೇರಿ ಪೂಜೆ ಮಾಡಿದ್ರೇ ಏನೋ ಒಂಥರ ಚೆಂದ ಅಲ್ಲ. ಹಾಗಾಗಿ ಪೂಜೆ ಎಲ್ಲ ಮುಗೀತು. ಇನ್ನು ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಂಗೆ ತೋರಿಸ್ತೀನಿ. ನಾನು ಪ್ರತಿ ವರ್ಷ ಏನು ಮಾಡ್ತಾ ಇದ್ದೆ ಅಂದರೆ, ಈಗ ಬೆಳಗ್ಗೆ ಒಂದು 8 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದೋಗಿರೋದು ಅಲ್ವಾ ಅಪ್ಪು? ಪೂಜೆ ಎಲ್ಲ ಮುಗಿದು ನಾವು ಊಟ ಎಲ್ಲ ಮಾಡಿ ಶಾಪ್ಗೆ ಹೋಗ್ಬಿಡ್ತಿದ್ದೆ. ಅವರು ಬೇಗನೆ ಹೋಗ್ತಾ ಇದ್ರು ಅವಾಗ ಕೆಲಸಕ್ಕೆ. ಇವಾಗ ಸ್ವಲ್ಪ ಈ ವರ್ಷನೇ ಸ್ವಲ್ಪ ತಡ ಆಯಿತು. 2 ಅವರ್ ರಾತ್ರಿ ನಿದ್ದೆ ಮಾಡಿರೋದು, ಆದರೂ ಏನೋ ಗೊತ್ತಿಲ್ಲ ತಡ ಆಗೋಯ್ತು. ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ನೀವರು ಮಧ್ಯಾಹ್ನ ಹೋಗ್ತಾರಂತೆ. ಇವತ್ತಿನ ಹಬ್ಬದ ಸ್ಪೆಷಲ್ ಏನೇನು ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಹಾಗೆ ನನ್ನ ಸೀರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ನನ್ನ ಫೇವ್ರೆಟ್ ಸ್ಯಾರಿ, ತುಂಬ ದಿನದಿಂದ ಆಸೆ ಪಟ್ಟು ಹೋಗಿ ತೊಗೊಂಡು ಬಂದಿದ್ದು. ಹೆಂಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ? ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಪ್ಪು? ಅಯ್ಯೋ, ನನ್ನ ಕಣ್ಣೇ ದೃಷ್ಟಿ ಚೆನ್ನಾಗಿ ಕಾಣ್ತಾ ಐತಿ.
ಇದು ಬಂದು ಇನ್ಸ್ಟಾಗ್ರಾಮಿಂದ ತಗೊಂಡಿರುವಂಥ ಜ್ಯುವೆಲ್ರೀಸು. ಇದಕ್ಕೆ ಮ್ಯಾಚ್ ಮಾಡಿ ಇವತ್ತು ಹಾಕೊಂಡಿರೋದು. ಜ್ಯುವೆಲ್ರಿಗೆ ಮ್ಯಾಚ್ ಮಾಡಿದೆ, ಸೀರೆಗೆ ಮ್ಯಾಚ್ ಮಾಡಿ ಜ್ಯುವೆಲ್ರಿ ಹಾಕೊಂಡಿರೋದು. ಚೆನ್ನಾಗೈತೆ. ಚೆನ್ನಾಗಿ ಕಾಣಿಸ್ತಿದೆ. ಬ್ಲೌಸು ಚೆನ್ನಾಗಿ ಡಿಸೈನ್ ಮಾಡೋರು. ಇದನ್ನ ಕೇಳ್ತಿರ್ತೀರಾ ನೀವು, ಯಾರು ನಿಮಗೆ ಕಸ್ಟಮೈಸ್ ಮಾಡ್ಕೊಡೋದು ಬ್ಲೌಸ್ನೆಲ್ಲ ಅಂತ ಹೇಳ್ಬಿಟ್ಟು. ಅತಿರಾ ಕುಟೋರ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವ್ರ ಕಡೆಯಿಂದ ನಾನು ಮಾಡಿಸ್ಕೊಳ್ಳೋದು. ಒಂದ್ಸಲ ಅವರು ನನಗೆ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ರು. ನಂಗೆ ತುಂಬಾ ಇಷ್ಟ ಆಗೋಯ್ತು ಮಾಡಿಕೊಟ್ಟಿದ್ದು ಬ್ಲೌಸು. ಹಾಗಾಗಿ ನಾನು ಪ್ರತಿ ಸಲ ಕೂಡ ಇವಾಗ ಅವ್ರ ಹತ್ರನೇ ಕೊಡ್ತೀನಿ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಗೊತ್ತಾ. ನಾವು ಹೇಳಿದ್ದು ಅಂದರೆ ನಮ್ಮ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಅದಲ್ಲದೆ ಬೇಗ ಕೊಡ್ತಾರೆ. ಅದು ನನಗೆ ತುಂಬ ಇಷ್ಟ. ಚೆನ್ನಾಗಿದೆಯಾ ಈ ಬ್ಲೌಸು ಅಂತೇಳಿ ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ಹಾಕೊಂಡಿದ್ನಲ್ಲ, ಅದೆಲ್ಲ ಬ್ಲೌಸಸ್ ಕೂಡ ಅವ್ರ ಹತ್ರನೇ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಪ್ರಮೋಷನ್ ಅಲ್ಲ, ನಾನೇ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋವಂಥದ್ದು. ಮುಂಚೆ ಒಂದು ಪ್ರಮೋಷನ್ ಕೊಟ್ಟಿದ್ರು ಅವರು ನನಗೆ, ಅವಾಗ ಇಷ್ಟ ಆಗಿ ಇವಾಗ ಮಾಡಿಸ್ಕೊಳ್ತಿರೋದು. ಇನ್ನು ಅಡುಗೆ ನಾನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಬಂದು ಸಾಬುದಾನ್ ಮತ್ತು ಮಖಾನ ಹಾಕಿ ಖೀರ್ ಮಾಡಿದ್ದೀನಿ. ನೈಲಾನ್ ಸಬ್ಬಕ್ಕಿ ಬರುತ್ತಲ್ಲ, ನೈಲಾನ್ ಸಬ್ಬಕ್ಕಿ ಹಾಕ್ಬಿಟ್ಟು ಮಾಡಿರೋವಂಥದ್ದು. ಇವಾಗ ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ. ರೆಸಿಪಿ ಕೂಡ ಈಗಾಗಲೇ ನೀವು ನೋಡಿರ್ತೀರ, ಶೂಟ್ ಮಾಡ್ಕೊಂಡಿದ್ದೀನಿ ನಾನು, ಹಂಗಾಗಿ ಲೇಟ್ ಆಯ್ತು ಇವತ್ತು. ಇನ್ನು ಈ ಕಡೆ ಕಡಲೆ ಉಸ್ಲಿ, ಇದಂತೂ ನಮ್ಮನೆ ಪ್ರತಿ ವರ್ಷ ಇದ್ದೇ ಇರುತ್ತೆ. ಇನ್ನು ರವೆ ಉಂಡೆನೂ ಅಷ್ಟೇ, ನಾನು ಪ್ರತಿ ವರ್ಷವೂ ಮಾಡ್ತೀನಿ. ಅದು ರವೆ ಉಂಡೆ ಎಲ್ಲ ಉದ್ರೋಗಿ ಅರ್ಧ ಆಗಿರೋದು. ಇನ್ನು ಈ ಕಡೆ ಕೋಸಂಬರಿ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಏನು ಇರಲಿಲ್ಲ, ಮೆಣಸಿನ್ಕಾಯಿ ಇಲ್ಲ, ಕೊತ್ತಂಬರಿ ಇಲ್ಲ, ಏನಿಲ್ಲ. ಇದು ಕೋಸಂಬರಿ ಒಂದೇ ಒಂದಿತ್ತು. ಮಾಡ್ತೀನಿ ನಾನು, ಖಾರದ ಪುಡಿ ಹಾಕ್ಬಿಡಿಲ್ಲ ಅಂದ್ರೆ. ಈ ಕಡೆ ಮೊಸರನ್ನ ಮಾಡಿದ್ದೀನಿ, ಮೊಸರನ್ನ ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಇಲ್ಲಿ ಪುಳಿಯೋಗರೆ. ಓಹೋ. ಇನ್ನು ಈ ಕಡೆ ಬಂದರೆ ಪಂಚಕಜ್ಜಾಯ, ಕೃಷ್ಣನಿಗೆ ಪ್ರಿಯವಾಗಿರುವಂಥದ್ದು. ಇದಕ್ಕೆ ಬಾಳೆಹಣ್ಣು ಹಾಕೊಳ್ಬೇಕು. ಬಾಳೆಹಣ್ಣು ಈಗಲೇ ಹಾಕ್ಬಿಟ್ರೆ ಕಪ್ಪಾಗುತ್ತೆ ಅಂತೇಳಿ ನಾನು ಹಾಕ್ಲಿಕ್ಕೆ ಹೋಗಿಲ್ಲ ಅಷ್ಟೇ. ಇವತ್ತಿನ ಹಬ್ಬದ ಸ್ಪೆಷಲ್ ಇದು ಮಾಮೂಲಿ ರವೆ ಉಂಡೆ. ಇದು ಕುಕ್ಕರ್ ಅನ್ನ ಅಂದ್ರೆ ನಾನು ನನ್ನ ಕಸಿನ್ಸ್ಗೆಲ್ಲ ಹೇಳಿದ್ದೀನಿ, ಎಲ್ಲರೂ ಬರ್ತಾರೆ. ಮಧ್ಯಾಹ್ನ ಬರಲ್ಲ, ಸಂಜೆ ಬರ್ತಾರೆ. ಅವರು ಕಾಲೇಜ್ಗೆ ಕೆಲಸಕ್ಕೆಲ್ಲ ಮುಗಿಸ್ಕೊಂಡು ಸಂಜೆ ಬರ್ತಾರೆ. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೀನಿ. ರೈಸ್ ಕೂಡ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಸಂಜೆ ಬಂದು ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಶಾಪಿಗೆ ಬೇರೆ ಹೋಗ್ಬೇಕಲ್ಲ, ಹಾಗಾಗಿ ಇವಾಗ ಊಟ ಮುಗಿಸ್ಕೊಂಡು ಶಾಪಿಗೆ ಹೋಗೋದು. ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಳ್ಬೇಕು, ಒಂಚೂರು ವಿಡಿಯೋ ಎಲ್ಲ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಊಟ ಮಾಡೋದು. ಬನ್ನಿ ನಾಷ್ಟಕ್ಕೆ. ಊಟ ಮಾಡ್ಬಿಟ್ಟು ಫೋಟೋ ತೆಕ್ಕೊಳ್ಳೋಣ, ಇಲ್ಲಾಂದ್ರೆ ನಮ್ಗೆ ಹೊಟ್ಟೆ ಸಿಗ್ತೈತೆ. ಅದೆಲ್ಲ ನೋಡ್ಬಿಟ್ಟು ಬಾಯಲ್ಲೆಲ್ಲ ರಸ ಬರ್ತೈತೆ. ಇವ್ರಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ಪಂಚಕಜ್ಜಾಯ ಅಂದರೆ ಇಷ್ಟ, ಎಲ್ಲನೂ ಇಷ್ಟನೇ ಅವ್ರಿಗೆ ಇವತ್ತು. ಆದರೆ ನಮ್ಮ ಅತ್ತೆ ಮಾಡೋ ಥರ ರವೆ ಉಂಡೆ ನಾನು ಮಾಡಲ್ಲ. ಅವರು ತುಂಬ ಸಾಫ್ಟಾಗಿ ದೊಡ್ಡ ಉಂಡೆ ಮಾಡ್ತಾರಲ್ವ ಅಪ್ಪು. ಒಂದು ಉಂಡೆ ತಿಂದರೆ ಹೊಟ್ಟೆ ಫುಲ್ ಆಗಿಬಿಡ್ಬೇಕು. ಅದೊಂದು ಇವ್ರಿಗೆ ಇಷ್ಟ ಆಗಲ್ಲ ರವೆ ಉಂಡೆ, ಇನ್ನೆಲ್ಲ ಇಷ್ಟ ಆಗುತ್ತೆ. ಮೇಲೆ ಹಂಗಿರುತ್ತೆ ತಿನ್ನಪ್ಪ. ಚೆನ್ನಾಗಿದೆ, ಒಳಗಡೆ ಸಾಫ್ಟ್ ಇದೆ, ಮೇಲ್ಗಡೆ ಹಂಗೆ ಕಾಣಿಸುತ್ತೆ. ಅದು ಹೊರಗಡೆ ಬಿಟ್ಬಿಡಪ್ಪು. ಅಯ್ಯಯ್ಯೋ, ಅದು ಇದು ಎಲೆನೇ ಆ ರೆಕ್ಕೆನೇ ಇದಾಗ್ಬಿಡುತ್ತೆ. ಅವಾಗ ಚೈಲ್ಡ್ ಇದ್ದಾಗ ಚಿಟ್ಟ ಕಲರ್ ಯಾಕೆ ಏನೋ ಗೊತ್ತಿಲ್ಲ, ಏನೋ ಒಳ್ಳೇದು ಅಂತ. ಚಿಟ್ಟೆದು ಕಲರ್ ತಗೊಂಡು ಹಣೆಗೆ ಬೊಟ್ಟಿಕೊಂಡ್ಬೇಕಂತೆ, ಏನೇನೋ ಹೇಳ್ತಾರೆ. ಮಾಡ್ತೋಗೈತೆ ಇವತ್ತು ಬಫೆ ಸಿಸ್ಟಮ್. ಸೂರತ್ಗೆ ಹೋಗಿದ್ದಾಗ ಅಲ್ಲಿ ನಾವು ಊಟ ಮಾಡಿದ ಥರ ಇನ್ನು ಇವತ್ತು ನಮ್ಮನೇಲೆ ಬಫೆ ಸಿಸ್ಟಮ್. ಇವ್ರಿಗೆ ಅಷ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅದಕ್ಕೆ ಒಳ್ಳೇದು. ಎಷ್ಟೆಷ್ಟು ಬೇಕು ಅಷ್ಟಷ್ಟು ಹಾಕೊಂಡ್ ತಿನ್ಬೋದು. ಉಪ್ಪು ಹಾಕಿಲ್ಲ, ಅದಕ್ಕೆ ಹಂಗೆ ತಟ್ಟೆಗೆ ಹಾಕೊಂಡ್ಬೇಕು. ನಾನು ಮಿಕ್ಸ್ ಮಾಡ್ಕೊಡ್ತೀನಿ, ಅದು ನೀರು ಬಿಟ್ಕೊಂಡು ಬಿಡುತ್ತೆ ಅದಕ್ಕೆ. ಉಪ್ಪು ಹಾಕಿಲ್ಲ ನಡೀತದೆ. ಹಂಗೆ ರೀ, ದೇವ್ರ ಮನೆ ತೋರಿಸ್ತೀನಿ. ಈಗಾಗಲೇ ಅವರು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಹಂಗೆ ಒಂಚೂರು ತೋರಿಸ್ತೀನಿ. ಎಷ್ಟು ಮುದ್ದು ಕಾಣಿಸ್ತಾ ಇದೆ ಅಲ್ವಾ ಕೃಷ್ಣನ ಫೋಟೋ. ನಮ್ಮ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮ ಬಾಲಕೃಷ್ಣನೂ ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನಂಗೆ ಜನ್ಮಾಷ್ಟಮಿ ಅಂದ್ರೇ ಒಂದು ಖುಷಿ. ಅದರಲ್ಲೂ ಈ ಥರ ದೇವ್ರ ಮನೆ ರೆಡಿ ಮಾಡಿಬಿಟ್ರೆ ಅಂತೂ ಇನ್ನೂ ಖುಷಿ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ.
ಚೆನ್ನಾಗಿ ಡೆಕೋರ್ ಮಾಡಿದ್ದೀನ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಎಲ್ಲ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನನಗೂ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ. ಇನ್ನು ರಂಗೋಲಿ ಕೂಡ ಅಷ್ಟೇ ಬೆಳಗ್ಗೆನೇ ಬಿಡಿಸಿದ್ದು, ಪುಟ್ಟದಾಗಿ ಬಿಡಿಸ್ದೆ ನಾನು, ಜಾಸ್ತಿ ದೊಡ್ಡದಾಗೆಲ್ಲ ಬಿಡಿಸ್ಲಿಕ್ಕೆ ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು ತುತ್ತು ಬಾಯಿಗೆ ಹಾಕಿಲ್ಲ ಆಲೇ ಹೇಳ್ತೀಯ. ನಂಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅದು ನಾನು ಮಾಡೋ ಪುಳಿಯೋಗರೆ ಮಾತ್ರ ಇಷ್ಟ ಆಗೋದು ನನಗೆ. ಇಲ್ಲಾಂದರೆ ಆಂಟಿ ನಾನು ಕೊಟ್ಟಿದ್ದು ಪುಳಿಯೋಗರೆನೇ ಅಲ್ವೇ ನಾವು. ಆಂಟಿ ಮಾಡ್ತಾರಲ್ಲ ಆ ಪುಳಿಯೋಗರೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಇವತ್ತು ಪುಳಿಯೋಗರೆ. ಪುಳಿಯೋಗರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದು ಪುಳಿಯೋಗರೆ ಅಂದ್ರೆ. ಇದೆಲ್ಲ ಪುಳಿಯೋಗರೆ. ಚೆನ್ನಾಗಿದೆಯಾ? ಸೂಪರ್ ಆಯ್ತು. ಓಕೆ, ಹಂಗೆ ಇತ್ತು ಇವಾಗ ಟೇಸ್ಟು. ದೇವಸ್ಥಾನದ ಥರ ಎಲ್ಲ ಥರ ಪ್ರಸಾದ ಇಲ್ಲೇ ಇದೆ ನೋಡಿ. ಇವತ್ತಿನ ಎಲ್ಲ ಥರ ತಿಂಡಿ. ಇನ್ನು ಇಬ್ಬರು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನು ಅವರು ಕೂಡ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಹೊರಟ್ರು. ಇನ್ನು ನಾನು ಕೂಡ ಶಾಪ್ಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಹಾಗೆ ಇನ್ನೊಂದೇನೆಂದರೆ ಪೂಜೆ ಎಲ್ಲ ಮಾಡಿದ್ನಲ್ಲ, ಹಾಗೆ ಕೃಷ್ಣನ ವಿಗ್ರಹದಿಂದ ಒಂದು ಹೂವು ಕೂಡ ಬಿತ್ತ. ನನಗದು ತುಂಬಾ ಖುಷಿ ಆಯಿತು. ಅದನ್ನೇ ಅಪ್ಪಗೆ ಹೇಳ್ತಾ ಇದ್ದೆ, ಪ್ರತಿ ವರ್ಷ ಕೂಡ ಈ ಥರ ಹೂವು ಸಿಗುತ್ತಲ್ಲಪ್ಪು ಅಂತ ಹೇಳ್ಬಿಟ್ಟು. ಒಳ್ಳೇದು ಇಟ್ಕೋ ಅಂತ ಅವರು ಹೇಳ್ತಾ ಇದ್ರು. ಇನ್ನು ನಾನು ಸ್ಟುಡಿಯೋಗೆ ಬಂದಮೇಲೆ ಇವಾಗ ಫೋಟೋಸು ಕೂಡ ತೆಗಿತಾ ಇದ್ದೀನಿ. ಕುಚ್ಚಬೇಕು ನೀವು ಪುಟಾಣಿ ಮುದ್ದು. ಇಲ್ಲಿ ನೀನು ಕೆಳಗಡೆ ಕೂತಮ್ಮ, ನೀನು ನಿನ್ನ ನೋಡ್ತಾನೆ ಕೆಳಗಡೆ ಕೂತ್ಕೊಂಡು ಇಲ್ಲಿ 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 ಬೆಣ್ಣೆ ಇಲ್ಲಿದೆ ತಗೊಳ್ಳಿ. ಇಲ್ಲಿ ಪುಟ್ಟ ಇಲ್ಲಿ ಅದು ಸರಿಯಾಗಿಡು. ಅದು ಬೇಡ ಬಿಡಿ, ಆಮೇಲೆ ಇಟ್ಕೊಳ್ಳೋಣ. ಅಪ್ಪು ಹಾಯ್ ಹಾಯ್, ಇಲ್ಲಿ ನೋಡಿ, ಇಲ್ಲಿ 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 ಇಲ್ಲಿ. ಹಾ, ಯಾರಿದು? ಇಲ್ಲಿ ಅಮ್ಮ, ಇಲ್ಲಿ ಅಮ್ಮ. ಇಲ್ಲಿ ನೋಡು, ಇಲ್ಲಿ ಬುಜ್ಜು. ಹಾಯ್. ಓಕೆ, ಜಾನು. ಯಾರಿದು ಜಾನು ಬಂದಿರೋದಿಲ್ಲಿ? ಯಾರು ಮುಂದೆ ಹಿಡಿಯಕ್ಕ ಅವ್ನ ಕಾಲ ಸ್ಮೈಲ್. ಅಲ್ಲಿ ಸ್ಮೈಲ್ ಮಾಡಿಸ್ಬಿಟ್ಟ ನೀನು ಅವಳನ್ನ. ಚಾಮು ಎಲ್ಲಿ ಇಲ್ಲಿ ಅಣ್ಣ ಇಲ್ಲಿಪ್ಪ, ಸ್ಮೈಲ್ ಮಾಡಿಸು ನೀನು. ಸ್ಮೈಲ್ ಮಾಡಿಸು. ಬಂತು, ಈಗ ಬಂತು, ಸ್ಮೈಲ್ ಬಂತು. ಜಾಣಮ್ಮ ಇಲ್ಲಿ 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 ಎಲ್ಲ ನೋಡ್ತಿದ್ದೀರ ನೀವು? ಎಲ್ಲ ನೋಡ್ತಿದ್ದೀರಾ? ಅಪ್ಪ ತಿನ್ನಪ್ಪ, ನೋಡೋಣ ಬೆಣ್ಣೆ ಹೆಂಗ್ ತಿಂತೀಯ ನೀನು? ಪುಟ್ಟ ಬೆಣ್ಣೆ ಹೆಂಗ್ ತಿಂತೀಯ ನೀನು? ನೀವು ಬೇಡ, ನಿಮ್ ಬೆಣ್ಣೆನೂ ಬೇಡ. ಬಾಯಲ್ಲಿ ಇಟ್ಕೊಂಡ ಒಂಚೂರ. ಸೂಪರ್ ಆಗಿ. ಇನ್ನಿವತ್ತೆಲ್ಲ ಬರೀ ಪುಟ್ಪುಟಾಣಿ ರಾಧಾಕೃಷ್ಣಂದೇ ಫೋಟೋಸ್ ತೆಗಿಯೋದಾಗೋಯ್ತು. ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಬಂದಿದ್ರು ಅಂದರೆ ಅವ್ರನ್ನ ನೋಡೋದೇ ಏನೋ ಒಂಥರ ಚೆಂದ. ಇನ್ನು ನಾನು ಫೋಟೋಸ್ನೆಲ್ಲ ತೆಗೆದು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಹತ್ತತ್ರ ಒಂದು 3 ಗಂಟೆ ಆಯಿತು. ಪ್ರತಿ ವರ್ಷ ಕೂಡ ಹಿಂಗೇನೆ ಶಾಪಲ್ಲಿ ಪೂಜೆ ಮಾಡೋ ತಡ ಆಗೋಗ್ಬಿಡುತ್ತೆ, ಫೋಟೋಸ್ಗೆ ಬರ್ತಾನೆ ಇರ್ತಾರಲ್ಲ, ಹಾಗಾಗಿ ಇನ್ನು ಟೈಮ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಇವತ್ತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದರು, ಅವರು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು. ನೀನಂತೂ ಒಳ್ಳೆ ಜಾಗ ಸಿಕ್ಬಿಟ್ಟಿದೆ. ಅಯ್ಯೋ, ಇಲ್ಲೆಲ್ಲ ಏನೇ ನೋಡ್ಬಿಟ್ಟಿದೀವಿ ಅಂದ್ರೆ ಮನೆಗೆ ಬಂದ್ಮೇಲೆ ಒಂಥರ ಗುಡ್ ಮೆಮೊರೀಸ್ ನಮಗೆ. ಈ ಮನೆ ಬಿಟ್ಟು ಬೇರೆ ಕಡೆ ಹೋದ್ರೂ ಕೂಡ ಇದು ನೆನ್ಪೆಲ್ಲ ಹಂಗೆ ಉಳ್ಕೊಡುತ್ತೆ. ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದು ಮಳೆ ಬತ್ತಾಯ್ತಲ್ಲ, ಬಿಸಿಲು ಮಳೆ ಬರುತ್ತಲ್ಲ ಅಪ್ಪು, ಆ ಥರ ಬಂದಿಲ್ಲ ಅಲ್ವಾ? ಹಿಂಗೆ ಬರೋದು ರೈನ್ಬೋ. ಇಲ್ಲ, ಒಂಥರ ನೀಟಾಗಿ ಲೈನ್ ಥರ ಬರುತ್ತೆ. ಅದಾ, ಇನ್ನ ಬಿಸಿಲು ಬರ್ಬೇಕು ಜೋರಾಗಿ. ಸ್ಪ್ರೆಡ್ ಆಗಿರೋ ಥರ ಇದೆ, ಆದ್ರೂ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಲೈನ್ ಥರ ಅದು ಡ್ರಾಯಿಂಗ್ ಅಲ್ಲಿ ಬರೋದು, ಇದ್ರಲ್ಲ. ಡ್ರಾಯಿಂಗ್ ಅಲ್ಲ, ನಿಜ ನೋಡಿಲ್ವಾ? ನಿಜ ಹೇಳು. ಲೈನ್ ಥರ ನಾನು ಎಲ್ಲೂ ನೋಡಿಲ್ಲ. ಲೈನ್ ಥರ ಅಂದ್ರೆ ಇದೊಂಥರ ಸ್ಪ್ರೆಡ್ ಆಗಿದೆಯಲ್ಲ, ಇಷ್ಟೊಂದು ಸ್ಪ್ರೆಡ್ ಆಗಿರಲ್ಲ, ಸ್ವಲ್ಪ ಕಡಿಮೆ ಸ್ಪ್ರೆಡ್ ಆಗಿರುತ್ತೆ. ನೀಟಾಗಿ ಕಾಣಿಸ್ತದೆ. ಚಿಕ್ಕ ಚಿಕ್ಕದ ಜಾಗದ ಕಡೆ ನೀಟಾಗಿ ಕಾಣಿಸ್ತಿರುತ್ತೆ. ನೋಡಿ, ಆಲೆ ಕಡಿಮೆನೇ ಆಗುತ್ತೆ. ಏನಿಲ್ಲ, ಈ ಕಡೆ ನೋಡ ಒಂದು ಮರ ಅಡ್ಡ ಇರೋದ್ಕಂಗೆ ಕಾಣಿಸ್ತೈತಿ. ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಎಷ್ಟು ದೊಡ್ಡದೈತಿ. ಚೆನ್ನಾಗಿದೆ. ಒಂದು 2 ನಿಮಿಷನೂ ಮನೆ ಬೀಳಲಿಲ್ಲ ನೋಡು. ಕರ್ಕೊಂಬಂದಿಲ್ಲ ಅಂದಿದ್ರೆ ಇದೆಲ್ಲ ನೋಡ್ತಿದ್ದ. ಥ್ಯಾಂಕ್ಸ್.
ನಾನು ಬರಲ್ಲ ಅಂದೆ, ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಫೋಟೋಸ್ ತೆಗ್ಸೋಕ್ಕೆ ಅಂತ, ಬೇಗ ಹೋಗಿ ನಿದ್ದೆ ಮಾಡು ಅಂತೇಳಿ ಕರ್ಕೊಂಡು ಬಂದರು, ರಾತ್ರಿ ಬೇಗ ಇದ್ದಿದೆಯಲ್ಲ ಅಂತ. ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು ತಾನೆ? ಹಾಂ ಇಲ್ಲ ಔಷಧಿ ಏನ ಏನು ಔಷಧಿ ಇಟ್ಟಿದ್ನಲ್ಲ ಅಲ್ಲ ಇಲ್ಲೈತೆ. ಅಯ್ಯೋ ಹೇಳ್ಬೇಕು ತಾನೆ, ಹೇಳಿದ್ರೆ ತೆಕ್ಕೊಡ್ಬೋದಪ್ಪ. ಯಾಕೆ ಕತ್ ನೋವಿಗೆ ಚೆನ್ನಾಗಿ ಯಾಕೆ ಇವತ್ತು ಜಾಸ್ತಿ ಗಾಡಿ ಓಡಿಸಿದ್ದ? ಅಯ್ಯೋ ಹಿಂಗೆ ಇದು ಗಾಡಿ ಓಡಿಸ್ಕೊಂಡು ಹೆಲ್ಮೆಟ್ ಹಾಕೊಂಡು ಶರ್ಟ್ ಚೇಂಜ್ ಮಾಡ್ಬಿಟ್ಟು ಹಚ್ಕೋಬೇಕಿತ್ತಪ್ಪು, ಇಲ್ಲಾಂದ್ರೆ ಶರ್ಟ್ ಹೆಂಗಿರುತ್ತೆ ಯಾವಾಗೈತಲ್ಲ ಒಗಿಬೇಕಲ್ಲ. ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ, ನನಗೆ ಕತ್ ನೋವು ಅಥವಾ ಬ್ಯಾಕ್ ಪೇನು ಇಲ್ಲ ಕೈಕಾಲು ನೋವು ಈ ಥರ ಏನಾದರೂ ಬಂದರೆ ನಾನು ಈ ಅಮೃತ್ ನೋನಿಯವರ ಪೇನ್ ಆಯಿಲ್ನೇ ಬಳಸೋದು. ಅದರಲ್ಲಿ ರೋಲ್ ಆನ್ ಇದೆ. ಒಂದು ನಿಮಿಷ ಕೊಡಪ್ಪು. ಮಸಾಜು ಇದೇನಂದರೆ ಎಷ್ಟು ಚೆನ್ನಾಗಿ ನಮಗೆ ಒಂದು ರಿಸಲ್ಟ್ ಕೊಡುತ್ತೆ ಅಂದರೆ, ನಾವು ಹಾಕೊಂಡಿದ್ದು ಒಂದು 5 ನಿಮಿಷಕ್ಕೇನೆ ನಮಗೆ ಬೇಗನೆ ಪೇನ್ ಕಡಿಮೆ ಆಗುತ್ತೆ, ಒಂಥರ ಇನ್ಸ್ಟೆಂಟ್ ರಿಲೀಫ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಏನಿಲ್ಲ, ಮಾಮೂಲಿಯಾಗಿ ಈ ಥರದೊಂದು ಬಾಟಲ್ ಇರುತ್ತೆ, ಇಲ್ಲಿ ಕ್ಯಾಪ್ ಕೊಟ್ಟಿರ್ತಾರೆ, ಕ್ಯಾಪ್ ಓಪನ್ ಮಾಡಿ ಈ ರೋಲ್ ಆನ್ ಇರುತ್ತಲ್ಲ ಅದನ್ನು ನಾವು ಈ ಥರ ನೀಟಾಗಿ ಹಿಂಗೆ ಹಚ್ಕೊಳ್ಳೋದು ಅಷ್ಟೇ. ಜಾಸ್ತಿ ನಾವು ಮಸಾಜ್ ಮಾಡ್ಕೊಳ್ಬೇಕು, ಉಜ್ಜಬೇಕು ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ಈ ಥರ ಹಚ್ಕೊಂಡ್ರೆ ಸಾಕು, ಒಂದು 5 ನಿಮಿಷಕ್ಕೆಲ್ಲ ರಿಲೀಫ್ ಕೊಟ್ಬಿಡುತ್ತೆ. ಅದಲ್ಲದೆ ನಮ್ಮ ಮೂಳೆ ಮತ್ತು ಎಲುಬುಗಳಿರುತ್ತೆ ನೋಡಿ, ಅದನ್ನು ಇದು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಮಸಲ್ಸ್ ಮೂಮೆಂಟ್ನ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಇನ್ನೊಂದೇನೆಂದರೆ, ಇದರಲ್ಲಿ ಈಗ ಸಾಮಾನ್ಯವಾಗಿ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ನ ನಾವು ಬಳಸಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೇನೋ ಅನ್ನೋ ಭಯ ಇರುತ್ತೆ. ಇದರಲ್ಲಿ ಆ ಥರ ಅಲ್ಲ, ಆಯುರ್ವೇದಿಕ್ ಗಿಡಮೂಲಿಕೆನ ಬಳಸ್ಕೊಂಡು ಇದನ್ನು ರೆಡಿ ಮಾಡಿರ್ತಾರೆ. ಹಾಗಾಗಿ ನಮಗಿದು ಪರ್ಸ್ನಲಾಗಿ ತುಂಬಾ ಇಷ್ಟ. ಇವ್ರಿಗೂ ಅಷ್ಟೇ ಕೈ ನೋವು ಆ ಥರ ಕತ್ ನೋವು ಜಾಸ್ತಿ, ಇವರು ಕತ್ ನೋವು ಬರ್ತಾ ಇರುತ್ತೆ, ಗಾಡಿ ಓಡಿಸ್ತಾ ಇರ್ತಾರಲ್ಲ, ಹಾಗಾಗಿ ಕತ್ ನೋವು ಬಂದಾಗೆಲ್ಲ ಇದನ್ನೇ ಇವರು ಹಚ್ಕೊಳ್ಳೋದು. ರಿಸಲ್ಟ್ ಹೆಂಗಿದ್ಯಪ್ಪು? ಇಷ್ಟನಾ? ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಿದ್ದೆ ಗೊತ್ತಾಯ್ತು. ಫ್ರೇಗ್ರೆನ್ಸ್ ಚೆನ್ನಾಗಿದೆ ಅಲ್ವಾ ಇದ್ರದ್ದು? ಸ್ಮೆಲ್ ಒಂಥರ ನಂಗೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಒಂಥರ ಲೈಟಾಗಿ ನಿದ್ದೆಗೆ ಹೋಗಬೇಕು ಹಂಗೆ ಅನಿಸ್ತಾ ಇರುತ್ತೆ. ಬಿಸಿ ಬಿಸಿ ಅನಿಸ್ತೈತೆ, ಸರಿ ಮಳೆ ನೆನ್ಕೊಂಬಂದಾಗ ಬೆಚ್ಚಗಾಯ್ತೈತಿ. ಬಿಡಪ್ಪ, ಉಜ್ಬೇಡ, ಒಂದು 5 ನಿಮಿಷ ಹಚ್ಬಿಟ್ಟು ಬಿಟ್ಟರೆ ಸಾಕು, ಉಜ್ಜೋದೇನು ಬೇಡ, ಕಡಿಮೆ ಆಗುತ್ತೆ. ಹಾಕೊಂಡಿದ್ದೀನಿ, ನನಗೇನೇ ಹಾಕ್ಕೊಡ್ಬಿಡ. ಇವ್ರಿಗೆ ಇದು ಜಾಸ್ತಿ ಫೇವ್ರೇಟ್ ಆಗಿಬಿಟ್ಟಿದೆ ನನಗಿಂತ. ಏನಾದರೂ ಒಂಚೂರು ನೋವು ಬರೋಂಗಿಲ್ಲ, ಪಟ್ಟಂತ ಇದನ್ನು ಹಚ್ಕೊಳ್ತಾ ಇರ್ತಾರೆ, ಇದರಲ್ಲಿ ಬೇಗ ನೋವು ಕಡಿಮೆ ಆಗುತ್ತೆ, ಸುಮ್ಮನಿರು ಅಂತ. ಇನ್ನು ಅವರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಶಾಪ್ಗೆ ಹೊರಟ್ರು. ಇನ್ನೊಂದು ಸ್ವಲ್ಪ ಹೊತ್ತು ಪಾಪ ರೆಸ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಫೋನ್ ಬರ್ತಾಯಿತ್ತು ಫೋಟೋಸ್ಗೆ ಅಂತ ಹೇಳ್ಬಿಟ್ಟು, ಸರಿ ಇನ್ನೇನು ಮಾಡೋದು ಅಂತೇಳಿ ಹೊರಟೇ ಬಿಟ್ಟರು ಅವರು. ಇನ್ನು ನನ್ನ ತಮ್ಮನಿಗೂ ಕೂಡ ಹೇಳಿದ್ದೆ, ಬಾರಪ್ಪ ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನು ಕೂಡ ಸಂಜೆ ಬಂದ, ಸುಮಾರು ಒಂದು 5 ಗಂಟೆ ಹತ್ತತ್ರ ಆಗಿತ್ತು ಅವನು ಬಂದಾಗ. ಇನ್ನು ಇವರು ಬಂದು ಕಲಕ್ಕ ಅಂತ ಹೇಳ್ಬಿಟ್ಟು, ನಾವು ಚಿಕ್ಕವರಿರುವಾಗ ಅಂದರೆ ಅಪ್ಪಾಜಿ ಎಲ್ಲ ಇದ್ದಾಗ ಇವ್ರ ಮನೇಲೆ ನಾವು ಬಾಡಿಗೆಗಿದ್ದಿದ್ದು, ಅಂದರೆ ಇವ್ರ ಅಮ್ಮನ ಮನೇಲಿ ನಾವು ಬಾಡಿಗೆಗಿದ್ದಿದ್ದು. ಅವಾಗಿಂದನೂ ಕೂಡ ತುಂಬಾ ಪರಿಚಯ ಇವರು. ನಾವು ಚಿಕ್ಕವರಿರುವಾಗೆಲ್ಲ ಬರೀ ಇವ್ರ ಮನೇಲಿ ಆಟ ಆಡ್ಕೊಂಡು ಬೆಳೆದಿರೋದು. ಇನ್ನು ಅಮ್ಮನ ಮನೆ ಗೃಹ ಪ್ರವೇಶಕ್ಕೂ ಕೂಡ ಬಂದಿದ್ದರು. ಇನ್ನು ನಮ್ಮನೆಗೆ ಬಂದಿರಲಿಲ್ಲ ಅವರು ಯಾವತ್ತೂ ಕೂಡ, ಬರಬೇಕು ಅಂತ ಅಂದ್ಕೊತಿದ್ರಂತೆ. ಪಾಪ ಅವ್ರಿಗೂ ಕೆಲಸ, ಹಂಗಾಗಿ ಬರಲಿಕ್ಕಾಗಿರಲಿಲ್ಲ. ಇವತ್ತು ಹೆಂಗಿದ್ರು ಹಬ್ಬ ಅಲ್ವಾ, ಹಾಗಾಗಿ ಸಂತು ಕರ್ಕೊಂಡು ಬಂದಿದ್ದ, ಬನ್ನಿ ಅಕ್ಕ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಇನ್ನು ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೊರಟ್ರು. ನನಗೂ ಕೂಡ ಖುಷಿ ಆಯಿತು, ಸುಮಾರು ದಿನ ಆದಮೇಲೆ ಮನೆಗೆ ಬಂದಿದ್ರಲ್ಲ, ಹಾಗಾಗಿ. ಇನ್ನು ಸಂಜೆಗೆ ಇನ್ನೊಂದು ಸಲ ನೈವೇದ್ಯ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಈ ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಅವಲಕ್ಕಿ ಪ್ರಸಾದನ ಮಾಡಿದೆ. ಮಾಮೂಲಿಯಾಗಿ ಕೆಂಪು ಅವಲಕ್ಕಿ, ಬೆಲ್ಲ, ತೆಂಗಿನಕಾಯಿ ತುರಿ, ಹಾಗೆ ಏಲಕ್ಕಿ ಪುಡಿ, ಬಾಳೆಹಣ್ಣು ಎಲ್ಲನೂ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಿರೋದು. ಬಾಳೆ ಎಲೆ ಬೆಳಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇತ್ತು ನೋಡಿ, ಅದನ್ನು ನಾವು ಏನು ಊಟಕ್ಕೆ ಬಳಸ್ಕೊಳ್ಳಿಲ್ಲ, ಸಂಜೆ ಬೇಕಾಗತ್ತೆ ಅಂತೇಳಿ ಹಂಗೆ ಇಟ್ಟಿದ್ದೆ. ಇವಾಗ ನೈವೇದ್ಯ ಮಾಡಲಿಕ್ಕೆ, ಹಾಗೆ ಅರಿಶಿನ ಕುಂಕುಮಕ್ಕೂ ಕೂಡ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ದೆ, ಅವರಿಗೆಲ್ಲ ಕೊಡ್ಲಿಕ್ಕೆ ಸರಿಯಾಗುತ್ತೆ ಅಂತೇಳಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಪ್ರತಿ ಸಲ ಬಾಳೆ ಎಲೆ ಮನೇಲಿ ಎಷ್ಟೊಂದು ಇರೋದು, ಈ ಸಲನೇ ಸ್ವಲ್ಪ ಕಡಿಮೆ ಆಗೋಯ್ತು ಅಂತಲೇ ಹೇಳ್ಬೋದು. ಒಂದೇ ಒಂದು ತಗೊಂಡು ಬಂದಿದ್ದು. ಇನ್ನು ಅರಿಶಿನ
ಕುಂಕುಮಕ್ಕೂ ಕೂಡ ಕರೆದಿದ್ದೆ, ಅಂದರೆ ಪಕ್ಕದ ಬಿಲ್ಡಿಂಗಲ್ಲಿ ಮತ್ತು ನಮ್ಮ ಬಿಲ್ಡಿಂಗಲ್ಲಿರೋರನ್ನ ಮಾತ್ರ. ಇನ್ನು ಬೇರೆ ಯಾರು ನನಗೆ ಅಷ್ಟೊಂದು ಪರಿಚಯ ಇಲ್ಲ ಇಲ್ಲಿ. ಇನ್ನು ನಮ್ಮ ಆಂಟಿ ಕೂಡ ಸಂಜೆ ಬಂದರು. ನೀವು ಕೂಡ ಕೇಳ್ತಾ ಇದ್ರಿ ಲಾಸ್ಟ್ ವ್ಲಾಗಲ್ಲೆಲ್ಲ ಯಾಕೆ ನಿಮ್ಮನೆ ಗೃಹ ಪ್ರವೇಶಕ್ಕೆ ಆಂಟಿ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮನೆ ಗೃಹ ಪ್ರವೇಶ ಆಗಿದ್ದ ದಿನವೇ ಒಂದು ನಾಮಕರಣ ಇತ್ತಂತೆ, ಅಲ್ಲಿಗೆ ಹೋಗಿದ್ರು ಅವರು, ಹಾಗಾಗಿ ಬರ್ಲಿಕ್ಕಾಗಿರೋದಿಲ್ಲ. ಕೃಷ್ಣ ಆಗಿದ್ರು ಬೆಳಗ್ಗೆ, ಆದರೆ ಬಂದಿಲ್ಲ ಇವತ್ತು ನಮ್ಮ ಮನೆಗೆ. ಮಾತಾಡ್ಸಿದ ನೀವೇ ಮಾತಾಡಿಲ್ಲ. ನಾನಂದ್ರೆ ಒಳಗಡೆ ಇದ್ನಲ್ಲ, ನನ್ ದಯವಿಟ್ಟು ನೀವು ಹಂಗೆ ಬರೋದಲ್ವ ನಮ್ಮ ಮನೆಗೆ? ಹೇಳು ಮಾತಾಡು. ಡಾಗಿ ಡಾಗಿ ಏನಪ್ಪ? ಕಣ್ಕಪ್ಪು. ಅವನೇ ಡೈಲಿ ಬರ್ತಿದ್ದ, ಅಂದ್ರೆ ಇವತ್ತು ಹಂಗೆ ಕೂಗಿರೋದಷ್ಟೇ. ಅವನು ಇಲ್ಲಾಂದ್ರೆ ಹಂಗೆ ಬಂದ್ಬಿಡ್ತಿದ್ದ. ದಯವಿಟ್ಟು ನೀವು ಕೃಷ್ಣ ಆಗಿ ನಮ್ಮ ಮನೆಗೆ ಬರ್ಲಿಲ್ಲಲ್ಲ ಇವತ್ತು. ಕೃಷ್ಣನ ಅಜ್ಜಿ ಎಷ್ಟು ಹೆಜ್ಜೆ ಅಲ್ಲಿ ಹೋಗಿ ನಿಮ್ಗೆ ಏನ್ ಬೇಕೋ ತಗೊಳ್ಳಿ. ಇಲ್ಲ ನೀವು ತಗೋಬೇಕು. ಇಲ್ಲ ತಗೋಬೇಕು, ಪ್ರಾಮಿಸ್. ಮೈರಿ ನಾನೇ ಕರ್ಕೊಂಡು ಹೋಗ್ತಿದ್ದೇನೆ, ಆಂಟಿ ಕರ್ಕೊಂಡು ಹೋಗ್ತಿದ್ದಾರಲ್ಲ. ಬಾ ಬಾ, ಏನಾದ್ರೂ ತಗೋ, ನಿಂಗೆ ಏನ್ ಇಷ್ಟ ಆಗುತ್ತೆ. ಹೆಜ್ಜೆ ತುಳಿಬೇಡ, ಏನಾಗಲ್ಲ ಬಿಡಿ. ನಿಮ್ಗೆ ಇನ್ನೊಂದೇನಾದ್ರು ತಗೊಳ್ಳಿ. ಸಾಕು ಸಾಕಾ? ಮನೇಲಿ ಅವ್ನಿಗೆ ಎಷ್ಟು ಒಳ್ಳೆ ಬುದ್ಧಿ ಗೊತ್ತಾ? ಹೇಳಿ ಆಂಟಿ. ಅದೆಲ್ಲ ಹುಷಾರಿಲ್ಲ. ಕೊಡ್ತೀನಿ. ಮಾಡಿ ಚೆನ್ನಾಗಿದ್ಯಾ? ಸಖತ್ತು ಕ್ಯೂಟಾಗಿ ಮಾತಾಡ್ತಾನೆ. ತರಲೆ ಮಾಡಲ್ಲ ನಿಮ್ಮ ಮನೇಲಿ? ಇಲ್ಲ ಅಲ್ಲ ಮಾಡ್ತೀನಿ ಅಂತ ತರ್ಲೆ ಹೇಳಿದ್ರಲ್ಲ ತರ್ಲೆ ಮಾಡ್ತೀಯ ತಗೊಂಡೋದ್ರೆ ಕೈ ಬೇಡ ಬಾಯಿಗೆ ಹಾಕ್ಸ್ಕೋ. ಟೈಮ್ಗೆ ಮಾಡಿದ್ರೆ ಇದಾಗುತ್ತೆ. ಅವ್ನ ಕೈಗೆ ಕೊಡ್ಬೇಕಂತ. ಕೈಗೆ ಬಾಯ್ ಬೇಡ. ಇನ್ನು ನಮ್ಮ ಮನೆಗೆ ಯಾವಾಗಲೂ ದೈವಿಕ್ ಬರ್ತಾ ಇರ್ತಾನೆ ನೋಡಿ. ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ನಮ್ಮ ಪಕ್ಕದ ಮನೇಲೇ ಇರೋದು ಅಂತೇಳಿ. ಅವ್ರ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಅವ್ನು ಬಂದರೆ ನನಗೇನೋ ಒಂಥರ ಖುಷಿ, ಒಂಥರ ತುಂಬಾ ಕ್ಯೂಟಾಗಿ ಮಾತಾಡ್ತಾನೆ. ಕೇಳ್ತಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಹೊತ್ತು ಅವ್ನು ಮಾತಾಡೋದನ್ನ ಕೇಳ್ತಾನೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಅವರು ಕೂಡ ಬಂದು ಕುಂಕುಮ ಎಲ್ಲ ತೊಗೊಂಡು ಹೊರಟ್ರು. ಇನ್ನು ಅವ್ರ ತಂಗಿ ಎಲ್ಲ ಬಂದಿದ್ರಂತೆ ಊರಿಂದ, ಅವರು ಕೂಡ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರಂತೆ. ಅದನ್ನೇ ಹೇಳ್ತಿದ್ರು, ನಮ್ಮ ದೈವಿಕ್ ನಿಮ್ಮ ವಿಡಿಯೋದಲ್ಲಿ ಇದ್ನಲ್ಲಕ್ಕ, ಅವಾಗ ಗೊತ್ತಾಗಿದ್ದು ನೀವು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದೀರಾ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ಅಂತ ಎಲ್ಲ ಹೇಳ್ತಾ ಇದ್ರು. ಇನ್ನು ಈ ಕಡೆ ಇವಾಗ ನಾನು ಮತ್ತು ಆಂಟಿ ಸೇರಿಬಿಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸಾಂಬಾರು ಸ್ವಲ್ಪ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ನಾನು ಯಾಕೆ ಎಲ್ಲನೂ ಜಾಸ್ತಿ ಮಾಡಿದೆ ಅಂದರೆ ಇದೇ ಕಾರಣಕ್ಕೆ, ಅಂದರೆ ಸಂಜೆ ಅರಿಶಿನ ಕುಂಕುಮಕ್ಕೆಲ್ಲ ಕರಿತೀನಲ್ವಾ, ಟೈಮ್ ಆಗಿ ಹೋಗ್ಬಿಡುತ್ತೆ, ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ, ಇನ್ನು ಅಡುಗೆ ಮಾಡಲಿಕ್ಕೆ ತಡ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟೆ ನಾನು ಬೆಳಗ್ಗೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದು. ಇನ್ನು ಇವಾಗ ಸಾಂಬಾರು ಆಯ್ತಲ್ವ, ಹಾಗೆ ಹಪ್ಳನೂ ಕೂಡ ಆಂಟಿ ಕರಿತಾ ಇದ್ದಾರೆ, ಸಾಕಾಗುತ್ತೆ ಎಲ್ಲರಿಗೂ ಕೂಡ ಅಂತ ಹೇಳ್ಬಿಟ್ಟು. ಇನ್ನು ನಾನು ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಕೊನೆಯಲ್ಲಿ ಕೆಂಪಾರತಿ ಮಾಡ್ತಾ ಇದ್ದೀನಿ. ಕೆಂಪಾರತಿ ಮಾಡಿ ದೇವ್ರನ್ನ ಸ್ವಲ್ಪ ಕದಲಿಸ್ಬಿಟ್ಟು ಅದಾದಮೇಲೆ ನಾವು ಊಟ ಮಾಡೋಣ ಅಂತೇಳಿ. ಇನ್ನು ಆಂಟಿನೂ ಕೂಡ ಹೊರಟರು, ಒಂದು 8:30 ಅವರೂ ಹೊರಟ್ಬಿಟ್ರು. ಅಂಕಲ್ಗೂ ಕೂಡ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಬೇಗನೆ ಊಟ ಮಾಡ್ಕೊಂಡು ಹೋದರು. ಇನ್ನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ, ಅಂದರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಬೆಳಗ್ಗೆಯಿಂದನೂ ಕೆಲಸನೇ ಆಗೋಯ್ತಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಕುಸುಮ ಕೂಡ ಬಂದಿದ್ದಾಯಿತು. ಅವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡೆ ನಾನು. ಇನ್ನು ಅಪ್ಪನೂ ಕೂಡ ಬಂದರು. ಅವ್ರು ಬರೋ ಅಷ್ಟರಲ್ಲಿ ಸುಮಾರು ಒಂದು 9:45 10 ಗಂಟೆನೇ ಆಯ್ತು ಇವತ್ತು. ಅವರು ಯಾವಾಗಲೂ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಲೇಟಾಗೇ ಬರೋದು, ಒಂದಿನ ಕೂಡ ಬೇಗ ಬರಲ್ಲ. ಪೂಜೆ ಇರಲಿ ಏನಿರಲಿ, ಕಸ್ಟಮರ್ ಇದ್ದರು ಅಲ್ಲಿ ಅಂತಂದರೆ ಅವರು ಬರಲ್ಲ. ಕಸ್ಟಮರ್ನೆಲ್ಲ ಕ್ಲಿಯರ್ ಮಾಡಿ ಅಲ್ಲಿನ ಕೆಲಸ ಎಲ್ಲ ಮುಗಿಸ್ಕೊಂಡೇ ಬರೋದು. ಇನ್ನು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಹಂಗೇನೇ ಕುತ್ಕೊಂಡು ಮಾತಾಡ್ತಾಯಿದ್ದೋ. ನಂದು ಊಟ ಆಗಿತ್ತು, ನನಗೆ ತುಂಬಾ ಹಶ್ವಾಗಿ ಹೋಗ್ಬಿಟ್ಟಿತ್ತು. ಬೆಳಗ್ಗೆ ಮಾತ್ರ ನಾನು ತಿಂಡಿ ತಿಂದಿದ್ದು, ಮಧ್ಯಾಹ್ನ ನಾನೇನು ತಿಂದಿರೋದಿಲ್ಲ, ಹಾಗಾಗಿ ನಾನು ಆಂಟಿ ಜೊತೆನೇ ಕುತ್ಕೊಂಡು ಊಟ ಮಾಡಿಬಿಟ್ಟೆ. ಇನ್ನು ಇವ್ರಿಗೆಲ್ಲ ಇವಾಗ ಬಡಿಸ್ಕೊಡ್ತಾ ಇದ್ದೀನಿ. ನಮಗೇನೋ ಒಂಥರ ಖುಷಿ, ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಕಡೆ ಎಲ್ಲನೂ ಇಟ್ಕೊಂಡು ಊಟ ಮಾಡೋದು ಚೆನ್ನಾಗಿರುತ್ತೆ. ಸುಮಾರಷ್ಟು ಹರಟೆ ಹೊಡಿತೀವಿ, ಸುಮಾರಷ್ಟು ತಮಾಷೆ ಇರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ರೆ ಮಾತ್ರ. ಇನ್ನು ಇವತ್ತಿನ ವ್ಲಾಗ್ನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.